ಹಾಯ್ ಹಲೋ ಫ್ರೆಂಡ್ಸ್, ಇವತ್ತು ನಮ್ಮದು 2ನೇ ದಿನದ ವೀಕ್ಷಣೆ. ಈಗ ಬೆಳಗಾಯಿತು, ಬೇಗ ಎದ್ದು ಸ್ನಾನ ಎಲ್ಲ ಮುಗಿಸಿ ಹೊರಟ್ವಿ. ಯಾಕಂದರೆ ನಿನ್ನೆ ರಾತ್ರಿ ಟಿಕೆಟ್ ತೊಗೊಂಡಿದ್ದೀವಿ. 8 ಗಂಟೆಗೆ ಬೋಟ್ ಟೂರ್ ಇತ್ತು. ಕರೆಕ್ಟ್ ಟೈಮ್ ಸರಿಯಾಗಿ ಬಂದ್ವಿ. ಬಂದು ಅಲ್ಲಿ ಲಿಫ್ಟ್ ಇತ್ತಪ್ಪ, ಲಿಫ್ಟು ಮೇಲಿಂದ ಇಳಿದೀವಿ. ಅದು ಎಷ್ಟೋ ಎತ್ತರದಿಂದ ಕೆಳಗೆ ಬಂದಿದ್ದೀವಿ ಲಿಫ್ಟಲ್ಲೇ. ಇಳಿದು ಬಂದೀವಿ. ಸುಸ್ತಾಗಿ ನೋಡಿದರೆ ಆ ಬಿಲ್ಡಿಂಗ್ ತಲೆನೇ ಕಾಣೋದಿಲ್ಲ, ಅಷ್ಟು ಜೋರಾಗಿತ್ತು. ಹಾಗೆ ಬರ್ತಾ 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 ಹಾಗೆ ಮುಂದೆ ನೋಡಿ ಅಲ್ಲಿ ಹೋದ್ವಿ. ಎಲ್ಲ ಲೈನ್ ದೊಡ್ಡದಿತ್ತು. ಇದರಲ್ಲಿ ಎಲ್ಲರೂ ನಮಗೆ ಜಾಕೆಟ್ ಕೊಟ್ಟರು, ಬ್ಲೂ ಜಾಕೆಟು. ಮುಂದೆ ಎಲ್ಲ ಜನ ಬಂದು ನಿಂತ್ಕೊಂಡಿದ್ದಾರೆ ಬ್ಲೂ ಜಾಕೆಟ್ ಹಾಕೊಂಡು. ಆಲ್ಮೋಸ್ಟ್ ಈಗ ಶುರು ಮಾಡಿ ನೋಡಿ ಜಾಕೆಟ್ ಹಾಕ್ಕೊಂಡು ಆ ಬೋಟ್ ಒಳಗೆ ಪ್ರಯಾಣ. ಎಷ್ಟು ಖುಷಿ ಆಗುತ್ತೆ ಅಂದರೆ ಎಷ್ಟು ಚೆನ್ನಾಗಿ ಕಾಣ್ತಿದೆ ಆ ಕಡೆ ಎಲ್ಲ ಕೆಂಡ. ಅಂದರೆ ಮಧ್ಯ ಕಾಲು ಆ ಕಡೆ ಈ ಕಡೆ ಎಷ್ಟು ಚೆನ್ನಾಗಿದೆ ಈ ಬೋಟಲ್ಲಿ ಹೋಗ್ತಾ ಇದ್ದೀವಿ ನಾವು. ಯಾಕಂದರೆ ಬ್ಲೂ ಜಾಕೆಟ್ ಕೊಟ್ಟಿಲ್ಲ, ಯಾಕಂದರೆ ಮೈ ಮೇಲೆಲ್ಲ ನೀರೇ ಬರುತ್ತೆ ಅಂತ, ಅದು ಒಂಥರ ಸೇಫ್ಟಿ ಇರುತ್ತೆ ಅಂತ. ಫುಲ್ಲು ಬ್ಲೂ. ಈಗ ನಾವು ಈ ಮಧ್ಯದಲ್ಲಿ ಬೋಟ್ ಇದೆ, ಆ ಕಡೆ ಈ ಕಡೆ ಫಾಲ್ಸು ಹೋಗ್ತಾ ಇದ್ದೀವಿ. ಜೋರಾಗಿ ಗಾಳಿ ನೀರು ಎಲ್ಲ ಒಂದೇ ಸಮಯ ಬರ್ತಾ ಇತ್ತು. ಏನೋ ಒಂಥರ ಹೊಸ ಅನುಭವ ನಮಗೆ. ನೋಡಿ ನೀರಿನ ಸೌಂಡು ಆ ಕಡೆ ಈ ಕಡೆ ಎಲ್ಲ ಕೇಳೋದು ಬಿಟ್ಟರೆ ಕೊನೆಗಂತೂ ನಮಗೆ ಏನೂ ಕಾಣ್ತಾ ಇಲ್ಲ, ಬರೀ ನೀರಿಂದು ಸೌಂಡು. ನನ್ನ ಈ ನೀರಲ್ಲಿ ಸೌಂಡಲ್ಲಂತೂ ನನಗಂತೂ ಕಣ್ಣೇ ಮುಚ್ಚೋಯ್ತು. ನನ್ನ ಮೊಮ್ಮಗ ನನ್ನ ಗಟ್ಟಿಯಾಗಿ ಇಟ್ಕೊಂಡ್ಬಿಟ್ಟ. ಲಾಸ್ಟಲ್ಲಿ ಫುಲ್ಲು ಗಾಳಿ ಬರ್ತಾಯಿತ್ತು ನೋಡಿ. ನಮ್ಮ ಮನೆಯವರು ಹೀಗೆ ಎಲ್ಲರೂ ಅದನ್ನ ಇರ್ತಾನೆ ಇಲ್ಲ ಜಾಕೆಟು. ಆಯಿತು, ಮುಗಿಸ್ಕೊಂಡು ಬಂದ್ವಿ ಫ್ರೆಂಡ್ಸ್. ತುಂಬ ಚೆನ್ನಾಗಿದೆ. ನನಗಂತೂ ಸ್ವರ್ಗನೇ ಥರ ಆಗೋಯ್ತು, ಅಷ್ಟು ಚೆನ್ನಾಗಿದೆ. ಒಂದು ಅನುಭವ ಇದು ನಮಗೆ ಹೊಸದು, ಒಂಥರ ಮೂವಿ ಥರ ಆಗೋಯ್ತು. ಈಗ ಬಂದು ಹೀಗೆ ಮೇಲೆ ಹೋಗ್ತಿದ್ದೆ. ಮೇಲೆ ಇನ್ನೊಂದು ವ್ಯೂಸು ತುಂಬ ಚೆನ್ನಾಗಿದೆ ಅಂತೆ. ಆದರೆ ನನಗೆ ಈ ಸ್ಟೆಪ್ಪೆಲ್ಲ ಹತ್ತಿ ಬಂದು ಸುಸ್ತಾಯಿತು ನೋಡಿ. ಮೇಲೆ ಹತ್ತೋಕ್ಕೆ ಆಗಲ್ಲ, ಎಲ್ಲರೂ ಹೋಗ್ತಾಯಿದ್ದಾರೆ. ನಾನೇನು ಮಾಡಿದ್ದೀನಿ, ಅಪ್ಪ ನನಗೆ ಮುಂದೆ ಬರೋಕ್ಕಾಗಲ್ಲ ಅಂತ ಇಲ್ಲೊಂದು ಫೋಟೋ ತೊಗೊಂಡ್ವಿ ಜಾಕೆಟಲ್ಲೇ. ಆಮೇಲೆ ನಾನೇನು ಮಾಡ್ತೀನಿ, ನನ್ನ ಮೊಮ್ಮಗ ನೋಡಿ ಜಾಕೆಟ್ ಹಾಕ್ಕೊಂಡು ನಿಂತ್ಕೊಂಡಿದ್ದಾನೆ. ಚಳಿಗಿಳಿ ಏನೂ ಆಗಿಲ್ಲ, ಮೈ ಒಂದು ಸ್ವಲ್ಪನೂ ಒದ್ದೆ ಆಗಿಲ್ಲ. ಇವಾಗ ನಾನೇನು ಮಾಡ್ತೀನಿ, ಸುಮ್ಮನೆ ಕೂತ್ಕೊಂಡು ನನ್ನ ಮಗಳು ಇವರು ಎಲ್ಲ ತುಂಬ ಕೆಳಗೆ ಹೋಗಿ ಏನೋ ನೋಡ್ಕೊಂಡು ಬಂದರು. ಆಮೇಲೆ ರೈನ್ಬೋ ಕಾಣ್ತಾ ಇದೆ ನೋಡಿ, ಒಂದು ನೀರಿನ ಮಧ್ಯೆ ರೈನ್ಬೋ. ಇದು ಯಾವಾಗಲೂ ಇರುತ್ತಂತೆ, ಅದು ಏನು ವಿಚಿತ್ರನೋ ನಂಗೆ ಗೊತ್ತಿಲ್ಲ. ಅದು ತುಂಬ ಚೆನ್ನಾಗಿತ್ತು. ಅಲ್ಲಿ ಒಂದು 2-3 ಫೋಟೋ ತೊಗೊಂಡು ನೋಡಿ. ಇದು ಫಾಲ್ಸು. ಇದರಿಂದ ಮೇಲ್ಗಡೆ ಸ್ಟೆಪ್ಪಲ್ಲಿ ಹೋಗ್ತಾ ಇದ್ದಾರೆ ನೋಡಿ ಜನಗಳೆಲ್ಲ ಬ್ಲೂ ಜಾಕೆಟ್ ಹಾಕ್ಕೊಂಡು. ಚಿಕ್ಕದಾಗಿ ಕಾಣ್ತಾ ಇದೆ. ನಾನು ಮಾತ್ರ ಇಲ್ಲೇ ಕೂತ್ಕೊಂಡೆ ಆರಾಮಾಗಿ. ಇವರೆಲ್ಲ ಮುಗಿಸಿ ಬರೋ ತನಕ ಅಲ್ಲಿ ಒಂದು ಫೋಟೋ ತೊಗೊಂಡ್ವಿ. ಅಲ್ಲಿ ನೋಡಿ, ಆ ಕಡೆ ಕೆನಡಾ, ಈ ಕಡೆ ಮಧ್ಯೆ ನಮ್ಮ ಮನೆಯವ್ರು ನೋಡಿ ಏನು ಖುಷಿಯಾಗಿ ಟೊಪ್ ಹಾಕ್ಕೊಂಡು ಒಂದು ಫೋಟೋ. ನಮ್ಮ ಮಗನೂ ಹಂಗೆ ಖುಷಿಯಾಗಿದ್ದಾನೆ. ಎಲ್ಲರೂ ಫುಲ್ ಎಂಜಾಯ್ ಮಾಡಿದ್ವಿ. ಕೆಳಗೆ ಬಂದೀವಿ, ಈಗ ಎಲ್ಲ ಮುಗೀತು. ನಾನೊಂದು ಫೋಟೋ ತೊಗೊಂಡೆ. ಆಮೇಲೆ ಅದು ಫಾಲ್ಸ್ ಹರಿದು ಬತ್ತಾ ಇತ್ತಲ್ಲ, ಈ ನೇತ್ರಾವತಿ ನದಿ ಥರ ಎಷ್ಟೋ ದೂರದಿಂದ ಹರಿತಾ ಬರ್ತಾ ಇತ್ತು. ಅದು ಬ್ರಿಡ್ಜ್ ಇತ್ತು, ಅದ್ರ ಮೇಲೆ ನಾನು ಸ್ವಲ್ಪ ವಾಕ್ ಮಾಡಿದೆ. ಹಾಗೆ ನೋಡಿ ಇಲ್ಲಿ ಬಂದು ಒಂದು ಬೆಂಚ್ ಇತ್ತು. ಈ ಬೆಂಚಲ್ಲಿ ನಾವು ಕೂತ್ಕೊಂಡ್ವಿ, ನಾನು, ನಮ್ಮ ಮನೆಯವರು, ಮೊಮ್ಮಗ. ಆಮೇಲೆ ನನ್ನ ಅಳಿಯ ಮತ್ತು ಮಗಳು ಅಲ್ಲೇನೋ ಫಾಲ್ಸಲ್ಲಿ ಕೆಳಗಡೆ ಕಿತ್ಕೋಬೇಕಂತೆ, ಅಲ್ಲಿ ಹೋಗೋ ತನಕ ಇಲ್ಲಿ ವೆಯ್ಟ್ ಮಾಡ್ಕೊಂಡ್ವಿ. ಇಲ್ಲಿ ನಾವು 3 ಜನ ಒಂದು ಫೋಟೋ ತೊಗೊಂಡ್ವಿ. ನಾನು ಒಂದು ಫೋಟೋ ತೊಗೊಂಡೆ. ತುಂಬ ಖುಷಿ ಆಯಿತು ಫ್ರೆಂಡ್ಸ್, ತುಂಬ ಖುಷಿ ಅಂದರೆ ಖುಷಿ ಆಯಿತು. ಹೆಂಗೋ ಎಂಜಾಯ್ ಮಾಡಿದ್ದೀವಿ. ಆವಾಗ ಬಂದಾಗ ಮೊಮ್ಮಗ ಚಿಕ್ಕವನಿದ್ದ, ಏನೂ ನೋಡೋಕ್ಕಾಗಿಲ್ಲ. ಅದಕ್ಕೋಸ್ಕರ ಎಲ್ಲ ಮುಗಿಸಿದ್ವಿ. ಬಾಯ್ ಫ್ರೆಂಡ್, ಇನ್ನೊಂದು ವೀಡಿಯೋದಿಂದ ನಾಳೆ ಸಿಗ್ತೀನಿ. ಬಾಯ್.